ಇನ್ನು ಹಾಸನ ಲೋಕಸಭಾ ಕ್ಷೇತ್ರದ ವಿಚಾರ ಮಾತನಾಡೋದಾದ್ರೆ ಇಲ್ಲಿವರೆಗೂ ಕೂಡ ಜೆಡಿಎಸ್ನ ಭದ್ರಕೋಟೆ ಆಗಿದ್ದಂತ ಹಾಸನ ಈ ಬಾರಿ ಕೈ ತಪ್ಪಿದೆ. ಅದು ಕೂಡ ಸಂಸದ ಪ್ರಜ್ವಲ್ ರೇವಣ್ಣನ ಘನಕಾರ್ಯಗಳಿಂದ 25 ವರ್ಷಗಳ ಬಳಿಕ ಹಾಸನ ಜೆಡಿಎಸ್ ಭದ್ರಕೋಟೆ ಛಿದ್ರವಾಗಿದೆ. ರಾಸಲೀಲೆ ಕೇಸ್ನಲ್ಲಿ ಸಿಲುಕಿ ಸೋಲನುಂಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಪವರ್ ಸ್ಟ್ರೋಕ್ಗೆ ಮಕಾಡೆ ಮಲಗಿದೆ ಹಾಸನದ ಜೆಡಿಎಸ್ ಸ್ಥಿತಿ. ಅಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ಕೂಡ ಎಸ್ಐಟಿಯಲ್ಲಿ ಮಕಾಡೆ ಮಲಗುವಂತ ಸ್ಥಿತಿ ಸೃಷ್ಟಿಯಾಗಿದೆ. ಮಾನಭಂಗ ಮಾಡಿದವನಿಗೆ ಮುಖಭಂಗ ಮಾಡಿದ್ದಾರೆ ಹಾಸನದ ಜನತೆ. ಇದು ಪವರ್ ಟಿವಿಯ ಗೆಲುವಲ್ಲ, ಹಾಸನ ಜನತೆಯ ಗೆಲುವು. ವಿಧಾನಸಭೆಯಲ್ಲಿ ಸೋಲುಂಡು ಲೋಕಸಭೆ ಗೆದ್ದು ಬೀಗಿದ್ದಾರೆ ಶ್ರೇಯಸ್ ಪಟೇಲ್. ದೇವೇಗೌಡರ ಭದ್ರಕೋಟೆಯನ್ನ ಈ ಬಾರಿ ಕಾಂಗ್ರೆಸ್ ಭೇದಿಸಿದೆ. ಕಳೆದ 25 ವರ್ಷಗಳ ನಂತರ ಕಾಂಗ್ರೆಸ್ ತೆಕ್ಕೆಗೆ ಹಾಸನ ಕ್ಷೇತ್ರ ಸಿಕ್ಕಿರೋದು. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಹಾಸನ ಜೆಡಿಎಸ್ನ ಭದ್ರಕೋಟೆ, ರಿಪಬ್ಲಿಕ್ ಆಫ್ ಹಾಸನ ಅಂತ ಕರೀತಾ ಇದ್ವಿ. ಈಗ ಅದೆಲ್ಲ ಮಾತುಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂತ ದಿನ ಬಂದಿದೆ. ಯಾಕೆಂದ್ರೆ ಹಾಸನದ ಮತದಾರರು ಆ ರೀತಿಯಾದಂತ ಒಂದು ಹಣೆ ಬರನ ಬರೆದು ಬಿಟ್ಟಿದ್ದಾರೆ. ಈ ರಾಜಕಾರಣಿಗಳ ಹಣೆ ಬರ ಅಥವಾ ದೇವೇಗೌಡರ ಕುಟುಂಬದ ಒಂದು ಇದು ಬರೆದು ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಬಹುದು. ಸದ್ಯ ಪ್ರಜ್ವಲ್ ರೇವಣ್ಣ ಸೋತಿದ್ದು, ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ. ಇದು ಹಾಸನ ಜನರ ಗೆಲುವು. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣನ ರಾಸಲೀಲೆ ಕರ್ಮಕಾಂಡಗಳೇನಿತ್ತು, ದೇವೇಗೌಡರ ಕುಟುಂಬದ ಒಂದ್ ರೀತಿಯ ಈ ಪಾಳೆಗಾರಿಕೆ ಏನಿತ್ತು, ಅದೆಲ್ಲದಕ್ಕೂ ಕೂಡ ರೋಸಿ ಹೋಗಿದ್ದಂತ ಹಾಸನ ಜನತೆ ಸದ್ಯ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿದ್ದಾರೆ. ಸಚಿನ್, ಖಂಡಿತ ಸಿಂಧೂರ, ನಿಜಕ್ಕೂ ಕೂಡ ಸತ್ಯ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ 25 ವರ್ಷಗಳ ಬಳಿಕ ಹಾಸನ ಕೈವಶ ಆಗಿರ್ತಕ್ಕಂಥದ್ದು. JDSನ ಭದ್ರಕೋಟೆ. ಅದರಲ್ಲಿ ಈಗಾಗಲೇ 4 ಜನ JDS ಶಾಸಕರು ಕೂಡ ಇರ್ತಕ್ಕಂತಹ ಈ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಭರ್ಜರಿಯಾಗಿ 42,000 ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಜನರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏಕೆಂತಂದ್ರೆ ಇವರ ಒಂದು ದರ್ಪ ದುಮ್ಮಾನಗಳಿಂದ ಬೇಸತ್ತು ಹೋಗಿದ್ರು. ಯಾವುದೇ ಅಧಿಕಾರಿಗಳಿಗೂ, ಯಾವುದೇ ಅಧಿಕಾರ ವರ್ಗಗಳಿಗೆ ಹೋದ್ರೂ ಕೂಡ ಇವ್ರದೇ ಆಡಳಿತ ಆಗಬೇಕು, ಇವ್ರು ಹೇಳಿದಂತೆ ನಡಬೇಕು, ಇವರು ಹೇಳಿದ ಕೆಲಸನೇ ಆಗಬೇಕು. ಆದರೆ ಜನಸಾಮಾನ್ಯರ ಕೆಲಸಗಳು ಮಾತ್ರ ಯಾವುದೂ ಕೂಡ ಆಗ್ತಿರ್ಲಿಲ್ಲ. ಕಳೆದ 25 ವರ್ಷದಿಂದನೂ ಕೂಡ ಹಾಸನದ ಜನತೆ ಈ ಒಂದು ನೋವನ್ನು ಅನುಭವಿಸ್ತಾ ಇದ್ರು. ಆದರೆ ಈ ಬಾರಿ ಹಾಸನದ ಜನತೆ ಬದಲಾವಣೆನ ಖಂಡಿತ ಬಯಸಿದ್ರು. ಅದ್ರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಅದು ಸಾಕಷ್ಟು ಸದ್ದು ಮಾಡಿದಂತೂ ಸತ್ಯ. ಯಾಕೆಂತಂದರೆ ಇಂತಹ ಒಬ್ಬ ನೀಚ ಕಾಮುಕನನ್ನು ನಾವು ಮತ್ತೊಮ್ಮೆ ಗೆಲ್ಲಿಸ್ಬೇಕನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ, ಮತದಾರರ ಪ್ರಭುಗಳಲ್ಲಿ ಮೂಡ್ತಾ ಇತ್ತು. ಹೀಗಾಗಿ ಈ ಬಾರಿ ಆದರೂ ರೇವಣ್ಣ ಕುಟುಂಬಕ್ಕೆ ಸೋಲಿನ ಪಾಠ ಕಲಿಸಲೇಬೇಕು ಅಂತ ಹೇಳ್ಬಿಟ್ಟು ಹಾಸನ ಜನತೆ ನಿರ್ಧಾರ ಮಾಡಿದರು. ಹೀಗಾಗಿ ನಡೆದಂತಹ ಲೋಕಸಭಾ ಕ್ಷೇತ್ರದಲ್ಲಿ ಹಾಸನದ JDS ಅಭ್ಯರ್ಥಿನ ಮಕಡೆ ಮಲಗಿಸಿ ಕೈ ಅಭ್ಯರ್ಥಿ ಅಂದರೆ ಏನು ನಾನೊಬ್ಬ ತಬ್ಬಲಿ ಅಂತ ಏನು ಹೇಳ್ಕೊಂಡು ಬಂದಂತಹ ಶ್ರೇಯಸ್ ಪಾಟೀಲ್ನ ಆತನನ್ನು ಕೈ ಹಿಡಿದು ಜನ ಈ ಬಾರಿ ಮೇಲೆತ್ತಿದ್ದಾರೆ. ಏನು ಹಾಸನದಲ್ಲಿ ಉಸಿರುಗಟ್ಟುವಂಥ ವಾತಾವರಣ ಇತ್ತು, ಆ ಒಂದು ವಾತಾವರಣನ ಸಂಪೂರ್ಣವಾಗಿ ಕಾಂಗ್ರೆಸ್ ನಿರ್ನಾಮ ಮಾಡಿದೆ. ಇನ್ನಾದರೂ ಹಾಸನದ ಜನತೆಗೆ ಈ ಬಾರಿ ನಿಜವಾಗ್ಲೂ ಕೂಡ ಒಳ್ಳೆ ಬುದ್ಧಿ ಬಂದಿದೆ. ಎಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಜನರು ಬುದ್ಧಿ ಕಲ್ತಿದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಶ್ರೇಯಸ್ ಪಾಟೀಲ್ ಅವ್ರನ್ನ ಗೆಲ್ಸಿರ್ತಕ್ಕಂಥದ್ದು. ಶ್ರೇಯಸ್ ಪಾಟೀಲ್ ಅವರು ಕೂಡ ಮತದಾರರಿಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ನನ್ನ ಒಂದು ಏನು ನಾನು ಗೆದ್ದಿರ್ತಕ್ಕಂಥ ಸಂಸದನಾಗಿ ಆಯ್ಕೆ ಆಗಿದ್ದೀನಿ, ನೀವು ಕೊಟ್ಟಂತಹ ಕೂಲಿಯಿಂದ ನಾನು ಗೆದ್ದಿದ್ದೀನಿ. ಹೀಗಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ಏನು ವರ್ಷದ 365 ದಿನನೂ ಕೂಡ ನಿಮ್ಮ ಜೊತೆ ನಿಂತು ನಾನು ಕೆಲಸ ಮಾಡ್ತೀನಿ. ಆದರೆ ಅವರ ಪಾಳೆಗಾರಿಕೆಯ ಈ ಪಾಳೆಗಾರಿಕೆ ಏನು ನಡೀತಿತ್ತು ಅದು ನಿಂತಿರ್ತಕ್ಕಂಥದ್ದು ಸಾರ್ಥಕ ಭಾವ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಶ್ರೇಯಸ್ ಪಾಟೀಲ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಿಂಧೂರ.